ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಹಾಂ ಸರ್. ಬೆಂಗಳೂರಿಂದ ಬಂದಿರೋದು. ಹಾಂ ಸರ್. ಪ್ರೊಫೆಷನ್ ಸರ್? ನಾನು ಬೇಸಿಕಲಿ ಆರ್ಥೋಪೆಡಿಕ್ ಸರ್ಜನ್, ಹಾಂ ಸರ್. ಪ್ರಾಕ್ಟೀಸಿಂಗ್ ಇನ್ ಬ್ಯಾಂಗ್ಳೂರ್. ಓಕೆ ಓಕೆ ಓಕೆ. ಸೊ ನಿಮ್ಮ 6 ದಿನಗಳ ಫುಕೆಟ್ ಹಾಗೂ ಪ್ರವಾಸ ಹೇಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ಹಾಂ ಸರ್, ಹೇಳಿ. ಅದೇ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಂದ್ರೆ ಅದೇ ಹೇಳಿದ್ದೆ, ಅವಾಗಲೇ ತುಂಬಾ ಸಲ ನಿಮ್ಗೆ ಹೇಳಿದ್ದೆ. ಫಸ್ಟ್ ಪ್ಲಾನ್ ಹೆಂಗಾಯ್ತು ಅಂತ. ಹಾಂ ಸರ್. ದೀಪಾವಳಿಗೆ ಹೆಂಗೋ ರಜಾ ಇರುತ್ತೆ, ಒಂದ್ ವಾರ. ಹಾಂ ಸರ್. ಏನ್ ಮಾಡೋದು, ಎಲ್ಗ್ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ತುಂಬಾ ಬೇಕಾದವರು ಹೇಳಿದ್ರು, ನವೀನ್ ಅವರು ಎಂಜಾಯ್ ಟ್ರಾವೆಲ್ಸ್ ಅಂತ ಇದಿದೆ, ಜಾಯಿನ್ ಮಾಡಿ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರು. ಅದಕ್ಕೇನೆ ಐಟ್ನರಿ ಎಲ್ಲ ಕಳಿಸಿದ್ರು ನವೀನ್ ಸರ್, ಹೆಂಗಿರುತ್ತೆ ಏನು ಅಂತೆಲ್ಲ. ನಾವು ನೋಡಕ್ಕೂ ಹೋಗಿಲ್ಲ, ಅಷ್ಟು ನಂಬಿಕೆ ಮೇಲೆ ನಾವು ಬಂದ್ವಿ. ಇಲ್ಲಿ ಒಂದು ಓಡಾಟ ಮಾಡಿದ್ವಿ, ಒಂದು 5 ದಿನ 3 ದಿನ ಬರೇ ಸಮುದ್ರ, ಆ ಸ್ಪೀಡ್ ಬೋಟ್ ಎಕ್ಸ್ಪೀರಿಯನ್ಸ್ ಆಗ್ಲಿ, ಅಲ್ಲಿ ಅಲೆಗಳ ಮಧ್ಯದಲ್ಲಿ ತೇಲಾಡೋದಾಗ್ಲಿ ಚೆನ್ನಾಗಿತ್ತು ತುಂಬಾ. ಇದು ನಂದು 3ನೇದ 4ನೇದ ಇಂಟರ್ನ್ಯಾಷನಲ್. ಸೊ ಅವಾಗೆಲ್ಲ ಅಂದ್ರೆ ಚಿಕ್ಕ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಇನ್ನೊಂದು ಹೇಳ್ಬೇಕಂದ್ರೆ NJP ಅಲ್ವಾ ಸರ್ ನಿಮ್ದು? NJ ಟೂರ್ಸ್ ಅಂಡ್ ಟ್ರಾವೆಲ್ಸ್. NJ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ನವೀನ್ ಜೊತೆ ಪ್ರವಾಸ. ಫುಲ್ ಫಾರ್ಮ್. ಅದೇ ನಾನು ಅದು ಒಂದು 3 ದಿನ ಆದ್ಮೇಲೆ ಅನ್ಸ್ಬಿಡ್ತು, ಇವ್ರು ಯಾಕೆ ನವೀನ್ ಜೊತೆ ಪ್ರವಾಸ ಅಂತ ಅನ್ಸ್ಬಿಟ್ಟವ್ರೆ. ಅಲ್ಲಿ ಬಂದ್ಮೇಲೆ ಚಿಕ್ಕ ಫ್ಯಾಮಿಲಿ ಇತ್ತು, ನೋಡೋ ದೊಡ್ಡ ಫ್ಯಾಮಿಲಿ ಆಯ್ತು. ಕೊನೆಯಲ್ಲೆಲ್ಲ ನಮ್ಮವ್ರೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ರು. ಅದಕ್ಕೆ ನಾನೇ ಚೇಂಜ್ ಮಾಡ್ಬೇಡ ಅನ್ಕೊಂಡಿದೀನಿ. ಏನ್ ಸರ್, ನವೀನ್ ಜೊತೆ ಪ್ರವಾಸ ಬೇಡ ಸರ್, ಇನ್ಮೇಲಿಂದ ನಮ್ಮವ್ರ ಜೊತೆ ಎಲ್ಲ ಪ್ರವಾಸ ಬಿಡಿ ನೀವು. ಥ್ಯಾಂಕ್ ಯು ಸರ್ ಅನ್ಕೊಂಡಿದ್ದೀನಿ. ನೈಸ್ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಫುಡ್ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿತ್ತು ಸರ್, ಪರವಾಗಿಲ್ಲ. ಕೆಲವೊಂದ್ ಕಡೆ ಥೈ ಫುಡ್ ಓಕೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಆಗಲೇ ಸುಮಾರು ರಿವ್ಯೂಸ್ ಕೊಟ್ಟರು ಎಲ್ಲರೂ. ಆದರೆ ಈ ಡಾಕ್ಟ್ರು ನಿಜವಾಗ್ಲೂ ನನಗೆ ಈಗಲೂ ನಂಬಕ್ಕಾಗ್ತಿಲ್ಲ. ಒಂದು ಚಿಕ್ಕವ್ರಿಗೆ ಅಣ್ಣನ ಥರ ಇರ್ತಾರೆ. ಸುಮಾರು ಜನ ಹೊಗಳಿದ್ರು ಸಾರ್ನ. ಕೆಲವೊಂದು ಕಡೆ ದುಡ್ಡಿಂದು ಅಸಂದರ್ಭ ಆದಾಗ ಡಾಕ್ಟರ್ ಸಹಾಯ ಮಾಡಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಏನಂತಾರೆ, ದೈಹಿಕ ಕಾಯಿಲೆಗಿನ್ನ ಮಾನಸಿಕ ಕಾಯಿಲೆ ಅನ್ನೋದೇನಿರುತ್ತೆ ತುಂಬ ಕೊರಿಯುತ್ತೆ ಮನುಷ್ಯನ. ಎಲ್ಲರಿಗೂ ತುಂಬ ಮನಸ್ಸಿಗೆ ಮುದ ನೀಡೋ ಥರ ರನ್ಸಿದ್ರು ಡಾಕ್ಟ್ರು. ಥ್ಯಾಂಕ್ ಯು ಸರ್. ತುಂಬ ಆ್ಯಕ್ಟಿವ್. ಇವರ ಮಿಸ್ಸಸ್ ಬಂದು ತುಂಬ ಶಾಂತ ಸ್ವಭಾವ. ಡಾಕ್ಟ್ರನು ಶಾಂತ, ಆದರೆ ಒಂದೇನು ಅವರ ನೇಚರ್ ಇದೆ, ಆ ಡಾಕ್ಟ್ರುಗಳಿಗೆ ಇರೋಂಥ ವಿಭಿನ್ನವಾದ ಕ್ಯಾರೆಕ್ಟರ್. ಡಾಕ್ಟ್ರು ನಗ್ನಗ್ತಾ ಎಲ್ಲರ ಜೊತೆ ಚೆನ್ನಾಗಿ ಬೆರೆತರು, ಮಾಡಿದ್ರು, ಹೊಸ ಅಡ್ವೆಂಚರ್ಸ್ ಎಲ್ಲ ಮಾಡಿದ್ರು ಬೀಚ್ಗಳಲ್ಲಿ. ಡಿಫ್ರೆಂಟ್ ಫೋಟೋಸ್ ಡಾಕ್ಟ್ರ್ ಕಪಲ್ಸ್ ಜೊತೆ. ಸೊ ಹಾಗಾಗಿ ಸರ್, ದೇವರ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಹೀಗಲೇ ಇರಲಿ. ನಿಮ್ಮ ವೃತ್ತಿ ಬದುಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿರಲಿ. ನನಗೀಗ ಅನ್ನಿಸ್ತಾ ಇದೆ, ನನಗೆ ಯಾವುದೇ ರೀತಿ ಮೂಳೆ ತೊಂದರೆ ಆದರೆ ಖಂಡಿತ ನಾನು ಇಂಥ ಡಾಕ್ಟ್ರೇ, ಅಥವಾ ಇವ್ರು ಸಿಗ್ಬೋದು, ಸಿಗ್ದಲೇ ಇರ್ಬೋದು, ಇಂಥ ಡಾಕ್ಟ್ರ್ ಹತ್ರನೇ ನಾನು ತೋರಿಸ್ಕೊಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ ಸಹ ಆಗಿದೆ. ಆದ್ರೆ ನೀವೇ ಸಿಗ್ಲಿ, ನೀವೇ ಸಿಗ್ಲಿ. ಖಂಡಿತ. ಥ್ಯಾಂಕ್ ಯು ಸರ್. ಸಿಗ್ಬೇಕಷ್ಟೇ, ಸಿಗ್ತೀನಿ ಸರ್, ಸಿಗ್ತೀನಿ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.